ಹಲೋ ವೀಕ್ಷಕರೇ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೇನೆ. ವೀಕ್ಷಕರೇ, ಪ್ರತಿದಿನ ನಾನು ವಿಡಿಯೋ ಮಾಡುವಾಗ ಕೇವಲ ಒಂದು ಜೆಟ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೆ. ಆದರೆ ಇವತ್ತಿನ ಸಂಚಿಕೆಯಲ್ಲಿ 2 ಜೆಟ್ಗಳನ್ನು ಹಿಡ್ಕೊಂಡು ಬಂದಿದ್ದೇನೆ. 2 ಜೆಟ್ಗಳು ಕೂಡ ಮಾರ್ಕೆಟಲ್ಲಿ ತುಂಬ ಪ್ರಚಲಿತವಾಗಿದೆ, ತುಂಬ ಪ್ರಸಿದ್ಧವಾದ ಜೆಟ್ಗಳು. ಇದು ವಿಂಕ್ಲರ್ ಜೆಟ್ಟು, ಇದು ಸೂಪರ್ ಫ್ಲೈ ಜೆಟ್ಟು. ವಿಂಕ್ಲರ್ ಜೆಟ್ ಅಂತೂ ನಿಮಗೆ ಗೊತ್ತೇ ಇದೆ ಎಷ್ಟು ಮಾರ್ಕೆಟಲ್ಲಿ ಸದ್ದು ಮಾಡಿದೆ ಅಂತ ಹೇಳಿ. ಹಾಗೆ ಕೂಡ ಇದು ಕೂಡ ಅದೇ ರೀತಿಯಾಗಿ ಮಾರ್ಕೆಟಲ್ಲಿ ಸದ್ದು ಮಾಡಿದೆ. ಆದರೆ ಇವೆರಡರಲ್ಲೂ ಯಾವ ಜೆಟ್ ಉತ್ತಮ? ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೋ, ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೋ, ಅಥವಾ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೋ ಅನ್ನೋದು ತುಂಬ ಜನರ ಮೈಂಡಲ್ಲಿ ಒಂದು ಡೌಟ್ ಬಂದೇ ಬರುತ್ತೆ ವೀಕ್ಷಕರೇ. ಸೊ ಹಾಗಾಗಿ ಆ ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಈ 2 ಜೆಟ್ಗಳನ್ನು ನಮ್ಮ ಈ ಒಂದು ಪಾಯಿಂಟಿಗೆ ಹಾಕಿ ತೋರಿಸ್ತೇನೆ ನಿಮಗೆ. ಇದು ಯಾವ ರೀತಿಯಾಗಿ ನೀರನ್ನು ಪೂರೈಕೆ ಮಾಡುತ್ತೆ, ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ, ಹಾಗೆ ಕೂಡ ಇದರ ಬೆಲೆ ಏನಿದೆ ಮತ್ತು ಇದು ವರ್ಕಿಂಗ್ ಎಲ್ಲದನ್ನು ನಾನು ಇವತ್ತಿನ ಸಂಚಿಕೆ ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನೆ ವೀಕ್ಷಕರೇ. ಇಲ್ಲಿ ನಾನು ತಗೊಂಡಿದ್ದು ಗಗನ ಕಂಪನಿಯವ್ರದ್ದು ಬ್ಲೂ ಬರ್ಡ್ ಎನ್ನುವಂಥ ವಿಂಕ್ಲರ್ ಜೆಟ್ಟು. ನೋಡಿ, ಬ್ಲೂ ಬರ್ಡು ಕಂಪನಿ ಗಗನ. ಹಾಗೆ ಕೂಡ ಇದು ನೋಡಿ ಸೂಪರ್ ಫ್ಲೈ ಜೆಟ್ಟು. ಎರಡರ ಒಂದು ಮಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಕೂಡ ಗಟ್ಟಿಯಾಗಿದೆ, ಇದು ಕೂಡ ಗಟ್ಟಿಯಾಗಿದೆ. ಎರಡೂ ಕೂಡ UV ಸ್ಟೆಬಿಲೈಸ್ಡ್ ಅಂತ ಹೇಳಿದರೆ ಸೂರ್ಯನ ಕಿರಣಗಳಿಂದ ಯಾವುದೇ ಒಂದು ಹಾನಿಗೆ ಒಳಗಾಗೋದಿಲ್ಲ. ಮಟೀರಿಯಲ್ ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿದೆ. ನೋಡಿ, ಇದಂತೂ ಸೂಪರ್ ಆಗಿದೆ. ಅದರಲ್ಲಿ ಇದು ಕೂಡ ಸೂಪರ್ ಆಗಿದೆ. ಎರಡರ ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಈಗ ರೇಟಿನ ಬಗ್ಗೆ ಹೇಳೋದಾದರೆ ಇದರ ರೇಟು ವಿಂಕ್ಲರ್ ಕಂಪ್ನಿಯವ್ರದ್ದು 65 ರೂಪಾಯಿಗೆ ಒಂದು ವಿಂಕ್ಲರ್ ಇದೆ. ಇದು ನಮಗೆ ಗಗನ ಕಂಪ್ನಿಯವ್ರದ್ದು, ಗಗನ ಕಂಪ್ನಿಯ ಬ್ಲೂ ಬರ್ಡ್ ಜೆಟ್ ಆಗಿರೋದ್ರಿಂದ ಇದು ನಮಗೆ ಅಂಗಡಿಯಲ್ಲಿ 45 ರೂಪಾಯಿಗೆ ಒಂದು ಜೆಟ್ ಸಿಕ್ಕಿದೆ. ಇದು ಆ್ಯಕ್ಚುಲಿ ನೀವು ಆನ್ಲೈನಲ್ಲೂ ಕೂಡ ಸರ್ಚ್ ಮಾಡ್ಬೋದು. ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ವಿಂಕ್ಲರ್ ಕಂಪ್ನಿದು ಸ್ವಲ್ಪ ಜಾಸ್ತಿ ರೇಟ್ ಇದೆ. ಈ ಗಗನ ಬ್ಲೂ ಬರ್ಡ್ ಕಂಪ್ನಿದು ನೀವು ಸರ್ಚ್ ಮಾಡಿದರೆ 47 ರೂಪಾಯಿವರೆಗೆ ರೇಟ್ ಇದೆ ವೀಕ್ಷಕರೇ. ನೀವು ವಿಂಕ್ಲರ್ ಕಂಪ್ನಿದು ತಗೊಂಡ್ರೆ 65 ರೂಪಾಯಿ ಇದೆ. ಗಗನ ಅವ್ರದ್ದು ಬ್ಲೂ ಬರ್ಡ್ ತಗೊಂಡ್ರೆ ನಿಮಗೆ 45 ರೂಪಾಯಿವರೆಗೆ ರೇಟ್ ಇದೆ. ಇನ್ನು ಇದರ ರೇಟ್ ಬಗ್ಗೆ ಹೇಳಿದರೆ ವೀಕ್ಷಕರೇ, ಇದರ ರೇಟ್ ಕೂಡ 45 ರೂಪಾಯಿಗೆ ಒಂದು, ಇದು ಕೂಡ 45 ರೂಪಾಯಿಗೆ ಒಂದು ಜೆಟ್ ಇದೆ ವೀಕ್ಷಕರೇ. ಈಗ ಇದು ಎಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಒಂದು ತಾಸಿಗೆ ಅನ್ನುವಂಥ ಇನ್ನೊಂದು ಕ್ವಶನ್ ಬರುತ್ತೆ ವೀಕ್ಷಕರೇ ಎಲ್ಲರ ಮೈಂಡಲ್ಲಿ. ಆ ಕ್ವಶನಿಗೆ ಆನ್ಸರ್ ಹೇಳಿದ್ದಾರೆ ವೀಕ್ಷಕರೇ. ಇದು ಒಂದು ತಾಸಿಗೆ 1.5 kg ಪ್ರೆಷರ್ ಇದ್ದಾವಾಗ ಒಂದು ತಾಸಿಗೆ 1200 ಲೀಟರ್ವರೆಗೆ ನೀರನ್ನು ಇದು ಪೂರೈಕೆ ಮಾಡುತ್ತಂತೆ. ಹಾಗೆ ಕೂಡ ಇದು ಕೂಡ ಸೇಮ್ ಒಂದು ತಾಸಿಗೆ 900ರಿಂದ 1100 ಲೀಟರ್ವರೆಗೆ ನೀರನ್ನು ಇದು ಪೂರೈಕೆ ಮಾಡುತ್ತಂತೆ. ಹಾಗೆ ಕೂಡ ಜಾಗ, ಇದು ಮೇನ್ ಕ್ವಶನ್ ಏನಪ್ಪ ಅಂತ ಹೇಳಿದರೆ ಜಾಗ. ಇಲ್ಲಿಂದ ಎಷ್ಟು ಜಾಗದವರೆಗೆ ಇದು ನೆಲವನ್ನು ಹಸಿ ಮಾಡುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಇದ್ರ ಬಗ್ಗೆ ಹೇಳ್ತೇನೆ. ಇದ್ರ ಬಗ್ಗೆ ಹೇಳೋದಾದರೆ ಇದು ಒಂದು ಸೈಡ್ 20, ಮತ್ತೊಂದು ಸೈಡ್ 20, ಹಾಗೆ 2 ಸೈಡ್ ಕೂಡಿದರೆ 40 ಅಡಿಯಷ್ಟು ಜಾಗವನ್ನು ಇದು ಹಸಿ ಮಾಡುತ್ತೆ ಅಂತ ಕಂಪ್ನಿಯವರು ಹೇಳಿದ್ದಾರೆ. ಹಾಗೆ ಕೂಡ ಈ ಒಂದು ವಿಂಕ್ಲರು ಇದನ್ನು ನಾವು ಇಲ್ಲಿ ಹಚ್ಚಿದವಾಗ ಈ ಕಡೆ ಹಾಗೆ ಈ ಕಡೆ 2 ಸೇರಿ 40ರಿಂದ 50 ಫೀಟ್ ಅಷ್ಟು ಜಾಗವನ್ನು ಕವರ್ ಮಾಡುತ್ತೆ ಅಂತ ಹೇಳಿ ಕಂಪ್ನಿಯವರು ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ, ಇದೆರಡೂ ಕೂಡ ನೋಡೋಣ. ಇದು ನೀರನ್ನು ಚೆಲ್ಲುವಂತಹ ಒಂದು ವಿಧಾನ ಹೇಗೆ ಚೆಲ್ಲುತ್ತೆ, ಹನಿಗಳು ದಪ್ಪ ಹನಿಗಳು ಬಿಡುತ್ತೋ ಅಥವಾ ಚಿಕ್ಕ ಮಳೆಯಂಥ ಹನಿಗಳು ಬಿಡುತ್ತೋ, ಇದರ ಸ್ಪೀಡು, ಇದರ ವೈಬ್ರೇಷನ್ಸ್ ನೋಡ್ತೇವೆ. ಹಾಗೆ ಕೂಡ ಇದನ್ನು ಕೂಡ ನೀರನ್ನು ಹೇಗೆ ಯಾವ ರೀತಿಯಾಗಿ ಚೆಲ್ಲುತ್ತೆ, ಯಾವ ವಿಧದಲ್ಲಿ ಚೆಲ್ಲುತ್ತೆ, ಇದರ ಹನಿಗಳು ಚಿಕ್ಕದಾಗಿದೆಯೋ ಅಥವಾ ದೊಡ್ಡ ಹನಿಗಳು ಬರುತ್ತೋ, ಅಥವಾ ಇದು ತುಂಬ ಎಲ್ಲ ಜಾಗವನ್ನು ಕರೆಕ್ಟಾಗಿ ಹಸಿ ಮಾಡುತ್ತೋ ಇಲ್ವೋ ಅಂಥೇಳಿ ಎಲ್ಲ ಅಂಶಗಳನ್ನು ನಾವು ಕಂಪೇರ್ ಮಾಡಿ ನೋಡೋಣ ವೀಕ್ಷಕರೇ. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಇದನ್ನು ಇವಾಗ ಇಲ್ಲಿ ನಾನು ಇನ್ಸ್ಟಾಲ್ ಮಾಡ್ತೇನೆ. ಇದು ಎರಡರದ್ದು ಥ್ರೆಡ್ ಏನಿದೆ ಇದು 3/4 ಇಂಚಿಂದು. ಸೊ ಹಾಗಾಗಿ ನಾವು ಇಲ್ಲಿ ಒಂದು 3/4 ಇಂಚಿಂದು 1 ಇಂಚಿಂದ 3/4 ಇಂಚಿಗೆ ಒಂದು ರೆಡ್ಯೂಸರನ್ನು ಹಾಕಿದ್ದೇವೆ. ಸೊ ಇದಕ್ಕೆ ನಾನು ಫಸ್ಟ್ ಚೆಕ್ ಮಾಡ್ತೇನೆ. ಯಾವ ಚೆಕ್ ಮಾಡಲಿ? ಫಸ್ಟ್ ಅದನ್ನು ಮಾಡಿ, ಸೂಪರ್ ಫ್ಲೈ ಮಾಡೋಣ. ನೋಡಿ ವೀಕ್ಷಕರೇ, ಇದು ಫಸ್ಟ್ ಸೂಪರ್ ಫ್ಲೈ ಇದನ್ನು ನಾನು ಚೆಕ್ ಮಾಡಿ ನೋಡ್ತೇನೆ. ಯಾಕಂದರೆ ನನಗೆ ಅದರದ್ದು ಜಾಗ ಸ್ವಲ್ಪ ವಿಂಕ್ಲರ್ ಜಾಸ್ತಿ ಕವರ್ ಮಾಡುತ್ತೆ ಅಂತ ಅನಿಸುತ್ತೆ. ಕಂಪ್ನಿ ಹಾಗೆ ಹೇಳಿದೆಯಲ್ಲ, ಅದಕ್ಕೆ ಅದು ಸ್ವಲ್ಪ ಜಾಸ್ತಿ ಕವರ್ ಮಾಡಿದ್ರೆ ನಮಗೆ ಲೆಕ್ಕ ಚೆನ್ನಾಗಿ ಸಿಗುತ್ತೆ. ಇದು ನೋಡಿ, ಇದನ್ನು ಸ್ಪಿನ್ನರ್ ಇದೆ, ಸ್ಪಿನ್ನರ್ ಕೂಡ ತಿರುಗುತ್ತೆ, ಅದ್ರ ಜೊತೆಗೆ ಈ ಸಪೋರ್ಟರ್ ಕೂಡ ತಿರುಗುತ್ತೆ. ಇದು ಒಂದು ಪ್ಲಸ್ ಪಾಯಿಂಟ್ ಇದರಲ್ಲಿ. ಮತ್ತೇನಪ್ಪ ಅಂದರೆ ವೀಕ್ಷಕರೇ, ಇವಾಗ ಇದನ್ನು ಇಲ್ಲಿ ಫಿಕ್ಸ್ ಮಾಡಿದ್ದೇನೆ. ಈ ಒಂದು ವಿಂಕ್ಲರನ್ನು ಕೂಡ ಇದೇ ಜಾಗದಲ್ಲಿ ನಾನು ಫಿಕ್ಸ್ ಮಾಡಿ ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ. ಯಾಕೆ ಒಂದೇ ಜಾಗದಲ್ಲಿ ಮಾಡ್ತೇನೆ, ಬೇರೆ ಜಾಗದಲ್ಲಿ ಯಾಕೆ ಮಾಡ್ತಿಲ್ಲ ಅಂತ ಹೇಳಿದರೆ, ಒಂದೇ ರೀತಿಯ ಪ್ರೆಷರನ್ನು ಎರಡೂ ಜೆಟ್ಗಳಿಗೆ ಒಂದೇ ರೀತಿಯ ಪ್ರೆಷರ್ ಸಿಗಲಿ ಅಂತ ಹೇಳಿ ನಾನು ಇದನ್ನು ಕೂಡ ಇಲ್ಲೇ ನಾನು ಕನೆಕ್ಟ್ ಮಾಡ್ತೇನೆ. ಇವಾಗ ಬನ್ನಿ ವೀಕ್ಷಕರೇ, ನೋಡೋಣ ಇದು ಎಷ್ಟು ಜಾಗ ಹಾರುತ್ತೆ ಅಂತ ಹೇಳಿ. ಈಗ ನಾನು ಕೆಳಗಡೆ ಒಂದು ವಾಲ್ ಇಟ್ಕೊಂಡಿದ್ದೇನೆ.
ಈ ವಾಲ್ವನ್ನು ಆನ್ ಮಾಡ್ತೇನೆ ನಾನು ಇವಾಗ. ಆನ್ ಮಾಡಲಾ? ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಹಾರ್ತಾ ಇದೆ ಇದು. ಇದರ ಸ್ಪಿನ್ನರ್ ನೋಡಿ ತುಂಬ ಸ್ಪೀಡಾಗಿ ತಿರ್ತಾ ಇದೆ. ಹಾಗೆ ಕೂಡ ಇದರ ಸಪೋರ್ಟ್ರ್ ಕೂಡ ತುಂಬ ಸ್ಪೀಡಾಗಿ ತಿರ್ತಾ ಇದೆ. ಸೊ ಈ ಸಪೋರ್ಟ್ರ್ ತಿರ್ಗೋದ್ರಿಂದ ಈ ಸಪೋರ್ಟ್ರಿಗೆ ಎರಡು ಕಡೆ ಫ್ರೇಮ್ ಇದೆಯಲ್ಲ, ಆ ಫ್ರೇಮ್ ಇದ್ದಂಥ ಜಾಗದಲ್ಲಿ ಸಪೋರ್ಟ್ರ್ ತಿರ್ಗೋದ್ರಿಂದ ಎಲ್ಲ ಜಾಗದಲ್ಲಿ ನೀರನ್ನು ಒದ್ದೆ ಮಾಡುತ್ತದು. ಸಪೋರ್ಟ್ರ್ ಒಂದೇ ಕಡೆ ನಿಂತಿದ್ರೆ ಸಪೋರ್ಟ್ ಇಷ್ಟು ತೆಳ್ಳಗಿದ್ರೆ ಮುಂದೆ ನೀರು ಹೋದಂಗೆ ತುಂಬ ದೊಡ್ಡ ಜಾಗ ಒಣದಿದ್ಬಿಡುತ್ತೆ. ಆದರೆ ಇದರಲ್ಲಿ ಹಾಗಿಲ್ಲ, ಸಪೋರ್ಟ್ರ್ ಕೂಡ ತಿರ್ತಾ ಇದೆ. ಸೊ ಎಲ್ಲ ಕಡೆ ನೀರು ಹಾರ್ತಾ ಇದೆ. ಇದರ ನೀರಿನ ಹನಿಗಳು ತುಂಬ ಮೈಕ್ರೋ ಹನಿಗಳ ಥರ ತುಂಬ ಚಿಕ್ಕ ಹನಿಗಳು ಬೀಳ್ತಾ ಇದೆ ನೋಡಿ ವೀಕ್ಷಕರೇ. ಮಳೆ ಬಿದ್ದ ಹಾಗೆ ಬೀಳ್ತಾ ಇದೆ, ದೊಡ್ಡ ಹನಿಗಳು ಕೂಡ ಬೀಳ್ತಾ ಇಲ್ಲ. ಇಲ್ಲಿ ನೋಡಿ, ಎಲ್ಲ ತೋರಿಸಿ, ಇಲ್ಲಿ ತೋರಿಸಿ ನೋಡಿ, ಹನಿಗಳು ನೋಡಿ, ಬಿಟ್ಟು ಒಂದು ನಿಮಿಷನೂ ಕೂಡ ಆಗಿಲ್ಲ ಎಷ್ಟೆಲ್ಲ ಹನಿಗಳು ಬೀಳ್ತಾ ಇದ್ದಾವೆ ನೋಡಿ. ಇಲ್ಲಿವರೆಗೆ ಬೀಳ್ತಾ ಇದೆ. ಆಫ್ ಮಾಡಲ ನಾನು? ಒಂದು ಮಾರ್ಕ್ ಮಾಡಿ. ಇಲ್ಲಿವರೆಗೆ ಬೀಳ್ತಾ ಉಂಟದು. ನೋಡಿ ತೋರಿಸಿ, ಒಂದ್ಸಲ ಗೆರೆ ಹಾಕಿದ್ದೆ ನಾನು. ಅದಿಡಿ ನೋಡಿ, ಇದು ಇಡ್ತೇನೆ. ಇಲ್ಲಿವರೆಗೆ ಇದನ್ನು ದಾಟ್ಕೊಂಡು ಬರ್ತಾ ಇದೆ, ಆದರೂ ಕೂಡ ಇಲ್ಲಿವರೆಗೆ ನಾನು ಇಡ್ತೇನೆ. ನೋಡೋಣ, ಇವಾಗ ನಾನು ವಾಲನ್ನು ಆಫ್ ಮಾಡಿ ಅಳೆದು ನೋಡೋಣ. ಟೇಪು, ಇದು ಟೇಪ್ ಹಿಡ್ಕೊಳ್ಳಿ, ನಾನು ಆಫ್ ಮಾಡಿ ಬರ್ತೇನೆ. ಟೇಪ್ ಕೊಡಿ. ನಿಮಿಷ ಟೈಟ್ ಮಾಡಿ. 20 ಅಡಿ. ಒಂದು ಸೈಡ್ 20 ಅಂದರೆ ಟೋಟಲ್ 40 ಅಡಿ ಆಗುತ್ತೆ. ಒಂದು ಸೈಡ್ 20 ಅಡಿ ಇದೆ ನೋಡಿ ವೀಕ್ಷಕರೇ. ಇದು ಒಂದು ಸೈಡು 20 ಅಡಿ ನೀರು ಹಾರಿದೆ ಕರೆಕ್ಟ್, ಎಕ್ಸಾಕ್ಟ್ಲಿ. ಕಂಪ್ನಿಯವ್ರು ಹೇಳಿದ್ದು ಕೂಡ 20 ಅಡಿ, ಇಲ್ಲಿ ತೋರಿಸೋದು ಕೂಡ ಕರೆಕ್ಟ್ ಎಕ್ಸಾಕ್ಟ್ಲಿ 20 ಅಡಿ ಇದೆ. ಇವಾಗ ಆ ಜಟ್ಟನ್ನು ತೆಗೆದು ನಾನು ಇದನ್ನು ತೋರಿಸ್ತೇನೆ ನಿಮಗೆ. ಇದನ್ನು ಫಿಕ್ಸ್ ಮಾಡಿ, ಅಂದರೆ 20 ಅಡಿ ಅಂತ ಹೇಳಿದ್ರೆ ಒಂದು ಸೈಡ್ 20, ಎರಡು ಸೈಡು 40 ಅಡಿ ಕರೆಕ್ಟಾಗಿ ಹಾರ್ತಾ ಇದೆ. ಸ್ವಲ್ಪ ಕೂಡ ಜಾಸ್ತಿ ಇಲ್ಲ, ಸ್ವಲ್ಪ ಕೂಡ ಕಡಿಮೆ ಇಲ್ಲ. ಇವಾಗ ನಾನು ಇದನ್ನು ತೆಗೆದು ಬೇರೆ ಜಟ್ಟನ್ನು ಹಾಕಿ ತೋರಿಸ್ತೇನೆ, ವಿಂಕ್ಲರ್ ಜಟ್ಟನ್ನು ಹಾಕಿ ತೋರಿಸ್ತೇನೆ. ನೋಡಿ ವೀಕ್ಷಕರೇ, ಇವಾಗ ನಾನು ಇದನ್ನು ಫಿಕ್ಸ್ ಮಾಡಿ ಆಗಿದೆ. ಇವಾಗ ಆನ್ ಮಾಡ್ತೇನೆ. ಆನ್ ಮಾಡಲಾ? ಹಾಂ. ಇದು ಸಿಕ್ಕಾಪಟ್ಟೆ ಕವರ್ ಮಾಡ್ತಿದ್ರಿ. ಅದೇ ಜಾಗದಲ್ಲಿ ಸೇಮ್ ಪ್ರೆಷರ್ ಸೇಮ್ ಇದೆ. ಸೇಮ್ ಪ್ರೆಷರ್ ಇದೆ ನೋಡಿ. ನೋಡಿ, ಅದ್ರದ್ದು ಅಲ್ಲಿವರೆಗೆ ಇತ್ತು, ಅಲ್ಲಿ ಇಲ್ಲಿ ಕೋಲ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೆ ಇತ್ತು. ಇದು ಇಲ್ಲಿವರೆಗೆ, ಮತ್ತೆ ಹನಿಗಳು ಇಲ್ಲಿವರೆಗೆ ಇದೆ. ಇಲ್ಲಿ ಮಾರ್ಕ್ ಮಾಡಿ ನೋಡಿ, ಇಲ್ಲಿವರೆಗೆ ಹಾರ್ತಾ ಇದೆ ನೋಡಿ ವೀಕ್ಷಕರೇ. ನಾವು ಫಸ್ಟು ಏನು ಸೂಪರ್ ಫ್ಲೈದು ಇಲ್ಲಿವರೆಗೆ ಇದೆ, ಆದರೆ ಇದ್ರದ್ದು ಇಲ್ಲಿವರೆಗೆ ಒದ್ದೆ ಆಗ್ತದೆ ನೋಡಿ. ಇಲ್ಲಿ ಲೈನ್ ಹಾಕಿದ್ದಾನಲ್ಲ, ಈ ಲೈನ್ವರೆಗೆ ಒದ್ದೆ ಆಗ್ತಾ ಇದೆ. ಅಂದರೆ ಅಲ್ಲಿಂದ ಲೈನ್ ಸರಿ ಕಾಣ್ತಿಲ್ಲ, ಏನಾದರೂ ಡಾರ್ಕ್ ಏನಾದರೂ ಇಡಿ. ಇದಿಡಿ ನೋಡಿ ನೋಡಿ ನೋಡಿ, ಇಲ್ಲಿವರೆಗೆ ಇಡ್ತೇನೆ ಅಲ್ಲ, ಇಲ್ಲಿವರೆಗೆ ಇಡ್ತೇನೆ. ಆ ಲೈನಿಂದ ಅದು ಸೂಪರ್ ಫ್ಲೈ ಹಾರಿ ಸ್ವಲ್ಪ ಮುಂದಿಡಿ, ಯಾಕಂದ್ರೆ ಸ್ವಲ್ಪ ಅಲ್ಲಿ ಅಲ್ಲಿಗೆ ಇಡಿ. ಹಾಂ, ಒಂದಿಷ್ಟು ಬಿಡುವ, 1 ಫುಟ್ ಅಷ್ಟು ಬಿಡುವ. ನೋಡಿ ವೀಕ್ಷಕರೇ, ಇದು ನಮ್ದು ಏನು ಇದು ನೋಡಿ, ಅವ್ರದ್ದು ಇಲ್ಲಿ ತನಕ ಬರ್ತಾ ಇದೆ, ಮತ್ತೆ ಆದ್ರೂ ನಾವು ಸ್ವಲ್ಪ ಮುಂದಿಟ್ಟಿದ್ದೇವೆ. ಇಲ್ಲಿರುವಂಥದ್ದು ಸೂಪರ್ ಫ್ಲೈದು, ಇಲ್ಲಿರುವಂಥದ್ದು ವಿಂಕ್ಲರಿಂದು. ಅದೆರಡಕ್ಕೂ ಡಿಸ್ಟೆನ್ಸು ಒಂದು 5 ಅಡಿಯಷ್ಟು ಡಿಸ್ಟೆನ್ಸ್ ಇದೆ ವೀಕ್ಷಕರೇ. ಇವಾಗ ನೋಡೋಣ, ಇವಾಗ ಬಂದ್ ಮಾಡ ನಾನು. ಬೇಡ, ಇದು ಹೇಳಿ, ನೀರು ಹನಿಗಳು ಹೇಗಿದೆ ಅದೆಲ್ಲ ಹೇಳಿ. ಇದರ ಒಂದು ವರ್ಕಿಂಗ್ ಹೇಗೆ ಆಗ್ತಾ ಇದೆ ಅಂತ ಹೇಳಿದರೆ,
ಸೂಪರ್ ಫ್ಲೈ ಹಾಕಿದವಾಗ ನಾನು ಹನಿಗಳು ತುಂಬ ಚಿಕ್ಕ 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 ಹನಿಗಳಿತ್ತು, ಹಾಗೆ ಕೂಡ ಅಷ್ಟು ಮೇಲ್ವರೆಗೆ ಹಾರ್ತಾ ಇಲ್ಲ ಆಗಿತ್ತು, ಮತ್ತು ಚಿಕ್ಕ ಚಿಕ್ಕ ಹನಿಗಳಿತ್ತು. ಆದರೆ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ ಹನಿಗಳು ಸ್ವಲ್ಪ ದಪ್ಪ ದಪ್ಪ ಹನಿಗಳಿದ್ದಾವೆ, ಹಾಗೆ ಕೂಡ ಮೇಲ್ವರೆಗೆ ಹಾರ್ತಾ ಇದೆ, ತುಂಬ ಮೇಲ್ವರೆಗೆ ಹಾರಿ ತುಂಬ ದೂರದವರೆಗೆ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಆದರೆ ಇದರಲ್ಲಿ ಏನಪ್ಪ ನನಗೆ ಹೇಳಿದ್ರೆ ಅದ್ರ ವೈಬ್ರೇಷನ್ ಸ್ವಲ್ಪ ಜಾಸ್ತಿ ಇದೆ ನೋಡಿ, ಆ ಕಂಬ ನೋಡಿ, ಆ ಪೈಪ್ ನೋಡಿ, ತುಂಬ ಸ್ವಲ್ಪ ಜಾಸ್ತಿ ಏನು ಅಲ್ಗಾಡ್ತಾ ಇದೆ. ಇದಕ್ಕೆ ಸಪೋರ್ಟ್ರು ಏನಾದರೂ ಗಟ್ಟಿಯಾಗಿ ಸಪೋರ್ಟ್ ಕೊಡ್ಬೇಕು ನೀವು. ಆದ್ರೆ ಸೂಪರ್ ಫ್ಲೈಯಲ್ಲಿ ಅಷ್ಟು ವೈಬ್ರೇಷನ್ಸ್ ಇಲ್ಲ. ಅದು ವೈಬ್ರೇಷನ್ ಅಂತ ಹೇಳಿದರೆ ಅದು ಅಷ್ಟು ನೀರು ಡಿಸ್ಚಾರ್ಜ್ ಮಾಡುತ್ತೆ, ಅದಕ್ಕಿಂತ ಜಾಸ್ತಿ ನೀರು ಡಿಸ್ಚಾರ್ಜ್ ಮಾಡುತ್ತೆ ಅದು. ಹಾಗಾಗಿ ಪವರ್ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ, ಅದಕ್ಕಿಂತ ಹಾಗಾಗಿ ವೈಬ್ರೇಷನ್ ಇರುತ್ತೆ. ನಾವು ಅದು ಸಪೋರ್ಟ್ ಚೆನ್ನಾಗಿ ಕೊಟ್ಟರೆ ಆಯಿತು. ಇಲ್ಲಿ ತೋರಿಸಿ, ಇಲ್ಲಿ ಲೈನ್ ಹಾಕಿದೆ ನಾವು, ಇಲ್ಲಿ ಅಳದು ನೋಡಿ ತೋರಿಸಿದ್ದೇನೆ. ಇಲ್ಲಿಗೆ ಟೇಪ್ ಇಡುವ, ನೀವು ಆಫ್ ಮಾಡಿ ಬನ್ನಿ. ಅದಕ್ಕಿಂತ ಇದು ಲಘು ಬೇಗ ವದ್ದೆ ಆಗಿದೆಯಲ್ಲ ಸೂಪರ್ ಫ್ಲೈಗಿಂತ. ಅಂದರೆ ಇದು ಹನಿಗಳು ಸ್ವಲ್ಪ ದಪ್ಪ ದಪ್ಪ ಇದ್ದಾವೆ. ಒಂದು ನಿಮಿಷ. ಹಾಂ, ಹೇಳಿದ್ರು 40ರಿಂದ 50 ಅಡಿವರೆಗೆ ಅಂತ ಹೇಳಿದ್ದಾರೆ. ಹಾಂ, ಇಲ್ಲಿ ನೋಡೋಣ, ಸ್ವಲ್ಪ ಟೈಟ್ ಹಿಡೀರಿ. ಒಂದು ನಿಮಿಷ. ಮಾರ್ಕಿಂಗ್ ಇಲ್ಲಿದೆಯಲ್ಲ, ಟೈಟ್ ಹಿಡಿದಿರಲ್ಲ, ಹಿಡಿದಿರಲ್ಲ, ಅಲ್ಲಿ ಒಂದು ಗಿಡ ತಾಗ್ತದೆ. ಇಲ್ಲಿ 26 ಅಡಿ ಬಂದಿದೆ. 26 ಅಡಿ. ಹಾಂ, 26 ಅಡಿ. 26 ಅಡಿ ಅಂದರೆ 52 ಅಡಿ ಆಯಿತು ಟೋಟಲ್ ಸುತ್ತಳತೆ. ನೋಡಿ ವೀಕ್ಷಕರೇ, ಈ ಸೂಪರ್ ಫ್ಲೈ ಅವರು 40 ಅಡಿವರೆಗೆ ನೀರು ಹಾರುತ್ತೆ ಅಂತ ಹೇಳಿದರು. ಇದು ಎಕ್ಸಾಕ್ಟ್ಲಿ 40 ಹಾರಿದೆ, ಸ್ವಲ್ಪ ಕೂಡ ಜಾಸ್ತಿ ಇಲ್ಲ, ಸ್ವಲ್ಪ ಕೂಡ ಕಡಿಮೆ ಇಲ್ಲ. ಒಂದು ಸೈಡ್ 20 ಮತ್ತೊಂದು ಸೈಡ್ 20, ಟೋಟಲ್ 40 ಅಡಿ ಹಾರಿದೆ. ಈ ಏನು ವಿಂಕ್ಲರ್ ಅವರು ಎಷ್ಟು 40ರಿಂದ 50 ಅಡಿವರೆಗೆ ಹಾರುತ್ತೆ ಅಂತ ಹೇಳಿದರು. ಇದು ಕೂಡ 52 ಅಡಿವರೆಗೆ ಹಾರಿದೆ ವೀಕ್ಷಕರೇ. ಸೊ ಇವರು ಕಂಪ್ನಿಯವರು ಏನೇನು ಸ್ಪೆಸಿಫಿಕೇಶನ್ ಕೊಟ್ಟಿದ್ರು ಆ ಎಲ್ಲ ಸ್ಪೆಸಿಫಿಕೇಶನು ಈ ಎರಡು ಜೆಟ್ಗಳು ಕ್ಲಿಯರ್ ಮಾಡಿದ್ದಾವೆ. ಎರಡರ ಒಂದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಮತ್ತು ಮುಖ್ಯವಾದ ಅಂಶ ಏನಪ್ಪ ಅಂತ ಹೇಳಿದರೆ, ಎರಡು ಜೆಟ್ಗಳನ್ನ ನಾವು ಟೆಸ್ಟ್ ಮಾಡಿ ನೋಡಿದ್ದೇವೆ. ಎರಡೂ ಜೆಟ್ಗಳಲ್ಲಿ ನಾವು ಸೇಮ್ ಪ್ರೆಷರಿಂದ ನೀರನ್ನು ಕೊಟ್ಟಿದ್ದೇವೆ. ಒಂದಕ್ಕೆ ಜಾಸ್ತಿ ಪ್ರೆಷರ್ ಕೊಡಲಿಲ್ಲ, ಒಂದಕ್ಕೆ ಕಡಿಮೆ ಪ್ರೆಷರ್ ಕೊಡಲಿಲ್ಲ. ಎರಡು ಜೆಟ್ಗಳಿಗೆ ಸೇಮ್ ಪ್ರೆಷರನ್ನು ಕೊಟ್ಟು ಸೇಮ್ ನೀರನ್ನು ಕೊಟ್ಟು ನಾವು ಟೆಸ್ಟ್ ಮಾಡಿ ನೋಡಿದ್ದೇವೆ. ಅದರಲ್ಲಿ ಇದ್ರದ್ದು 52 ಅಡಿವರೆಗೆ ಹೋಗಿದೆ. ಇದು ಕರೆಕ್ಟ್ ಎಕ್ಸಾಕ್ಟ್ಲಿ 40 ಅಡಿ ಕೊಟ್ಟಿದೆ ವೀಕ್ಷಕರೇ. ಇವಾಗ ಎರಡರಲ್ಲೂ ನನಗೆ ಸ್ವಂತ ಒಂದು ಅನುಭವದಲ್ಲಿ ಯಾವ ಜೆಟ್ ಇಷ್ಟ ಆಯ್ತು ಅಂತ ಹೇಳುವಂಥ ಸಮಯ ಬಂದಿದೆ ವೀಕ್ಷಕರೇ. ಈ ಎರಡರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಜೆಟ್ ಅಂತ ಹೇಳಿದರೆ ಎರಡರಲ್ಲೂ ಅತ್ಯುತ್ತಮ ಜೆಟ್ ಅಂತ ಹೇಳಿದರೆ ವಿಂಕ್ಲರ್ ಅಂತ ಹೇಳ್ತೇನೆ ವೀಕ್ಷಕರೇ. ಇದು ತುಂಬ ಹೈಟಿಂದ ನೀರು ಬೀಳುತ್ತೆ, ಸ್ವಲ್ಪ ದೊಡ್ಡ ಗಿಡಗಳಾಗಿ ಬೆಳೆಯುವಂಥ ಬೆಳೆಗೆ ತುಂಬ ಸೂಕ್ತ. ಇದು ಸ್ವಲ್ಪ ಸಣ್ಣ ಸಣ್ಣ ಬೆಳೆಗಳಿಗೆ ಸೂಕ್ತ ವೀಕ್ಷಕರೇ. ಎರಡರಲ್ಲೂ ನಾನು ಹೇಳೋದಾದರೆ ಇದು ನನಗೆ ತುಂಬ ಇಷ್ಟ ಆಯಿತು. ಹಾಗಾದರೆ ವೀಕ್ಷಕರೇ, ಅಲ್ಲ ನೀವು ಅದು ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರಲ್ಲ, ನನಗೂ ಕೂಡ ಅದು ವಿಂಕ್ಲರ್ ತುಂಬ ಇಷ್ಟ ಆಯಿತು. ಯಾಕಂತ ಹೇಳಿದರೆ ನನ್ನೊಂದು ಅನುಭವ ಪ್ರಕಾರ, ಈಗ ನಾನು ನೋಡಿದ ಅನುಭವ ಪ್ರಕಾರ ಎರಡರದ್ದು ಆ್ಯಕ್ಚುಲಿ ಬೆಲೆ ಸೇಮ್ ಆಗಿದೆ, ಮತ್ತು ಎರಡಕ್ಕೂ ಸೇಮ್ ಪ್ರೆಷರನ್ನು ಕೊಟ್ಟಿದ್ದೇವೆ. ಮತ್ತು ನಾನು ನೋಡಿದ ಪ್ರಕಾರ ನೀವು ಇಲ್ಲಿ ನೋಡಿರ್ಬೋದು ವೀಕ್ಷಕರೇ, ನೀರು ಆ ವಿಂಕ್ಲರ್ ನಾವು ಏನು ಸೂಪರ್ ಫ್ಲೈ ಹಾಕಿದ್ವಿ ಆವಾಗ ಅಷ್ಟು ಬೇಗನೆ ಒದ್ದೆ ಆಗಲಿಲ್ಲ. ಅಷ್ಟೇ ಟೈಮ್ ನಾವು ವಿಂಕ್ಲರಿಗೆ ಕೊಟ್ಟಿದ್ದೇವೆ. ಇದು ನೋಡಿ ಫುಲ್ ನೀರನ್ನು ಹಸಿ ಮಾಡಿಬಿಟ್ಟಿದೆ. ನೋಡಿ ಇಲ್ಲಿ ಗೊತ್ತಾಗ್ತದೆ ನಿಮಗೆ ಒಣ ಹಸಿ ಎಷ್ಟಾಗಿದೆ ಅಂತ ಹೇಳಿ. ನೋಡಿ ಆ ಕಡೆಯಿಂದೆಲ್ಲ ಒಣ ಇದೆ, ಈ ಕಡೆ ಹಸಿ ಇದೆ. ತುಂಬ ಚೆನ್ನಾಗಿ ಇದು ಕವರ್ ಮಾಡುತ್ತೆ ಅನಿಸುತ್ತೆ. ಹಾಗಾಗಿ ನನಗೂ ಕೂಡ ವಿಂಕ್ಲರ್ ತುಂಬ ಇಷ್ಟ ಆಯಿತು. ಪ್ರೈಸ್ ಕೂಡ ಸೇಮ್ ಆಗಿದೆ, ಮತ್ತು ಇದು ಕವರೇಜ್ ಕೂಡ ಜಾಸ್ತಿ ಇರೋದ್ರಿಂದ ಜೆಟ್ ಕೂಡ ಕಡಿಮೆ ಕುಂದಿರ್ತವೆ ನಮಗೆ. ಇನ್ನೊಂದು ವೀಕ್ಷಕರೇ, ನಿಮಗೇನಾದರೂ ಈ ಎರಡು ಜೆಟ್ಗಳಲ್ಲಿ ಯಾವುದು ಜೆಟ್ ಬೇಕಂತ ಹೇಳಿದರೆ ಇಲ್ಲಿ ಕೆಳಗಡೆ ಸ್ಕ್ರೀನಲ್ಲಿ ನಿಮಗೆ ನಂಬರ್ ಕಾಣಿಸ್ತಾ ಇದೆಯಲ್ಲ, ಈ ನಂಬರಿಗೆ ನೀವು ಕರೆ ಮಾಡಿ ನೀವು ಇದನ್ನು ಪಡ್ಕೊಳ್ಬೋದಾಗಿದೆ ವೀಕ್ಷಕರೇ. ಇವತ್ತಿನ ಸಂಚಿಕೆ ನಿಮಗೆ ಹೇಗನ್ನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ನಮ್ಮ ಚಾನಲ್ನ ಶೇರ್ ಮಾಡಿ ವೀಕ್ಷಕರೇ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೆ ನಗ್ತಾಯಿರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.